ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ, ಹಾಗೆ ಐಪ್ ಅನ್ನುವಂತ ಒಂದು ಸಿಂಬಲ್ ಕಾಣಿಸುತ್ತೆ, ಐಪ್ ಮಾಡ್ಬೋದು. ಹಾಗೇನೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ನನ್ನ ಚಾನೆಲ್ ಅಲ್ಲಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪಂಪನ ಆದಿಪುರಾಣದಿಂದ ಆಯ್ದುಕೊಂಡಿರ್ತಕ್ಕಂತಹ ನೀಲಾಂಜನೆಯ ನೃತ್ಯ ಪ್ರಸಂಗ ಅನ್ನುವಂತಹ ಒಂದು ಕಾವ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಈಗ ನಾವು ಸ್ವಲ್ಪ ಆಶಯದ ಬಗ್ಗೆ ನೋಡ್ತಾ ಆನಂತರ ಹಿನ್ನೆಲೆಯ ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಬರೋಣ ಅಂತ ಹೇಳ್ತಾ ಇದ್ದೆ. ಯಾಕೆಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಇಲ್ಲಿ ಭಾವಾರ್ಥಕ್ಕೆ 6 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟಾರೆಯಾಗಿ ನಿಮ್ಗೆ ಒಂದು 18 ಅಂಕಗಳಿಗೆ ಈ ಒಂದು ಕಾವ್ಯ ಭಾಗದಿಂದ ಬರುವಂತ ಸಾಧ್ಯತೆಗಳು ತುಂಬಾ ಇವೆ ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ನೋಡೋಣ. ನೋಡಿ, ನೀಲಾಂಜನೆಯ ಸಾವು ಆದಿನಾಥನಿಗೆ ಜ್ಞಾನೋದಯದ ಮೂಲಕ, ಎಲ್ಲೋ ಒಂದ್ ಕಡೆ ಆದಿನಾಥನಿಗೆ ಜ್ಞಾನೋದಯ ಮಾಡುತ್ತೆ ಅಂತಕ್ಕಂಥದ್ದು. ಆ ಮೂಲಕ ಅವನನ್ನ ಎಲ್ಲೋ ಒಂದ್ ಕಡೆ ಆದಿನಾಥನನ್ನ ವೈರಾಗ್ಯದ ಕಡೆಗೆ ಚಲನೆ, ಅಂದ್ರೆ ವೈರಾಗ್ಯ ಮೂಡುವಂತೆ ಮಾಡುತ್ತೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಸಾವಿನ ಅರಿವು ಯಾರಿಗೆ, ಯಾವಾಗ, ಹೇಗೆ ಆಗುತ್ತದೆ ಎನ್ನುವಂತಹ ವಾದವನ್ನ ಮೀರಿದ ಒಂದು ಸಂಗತಿಯನ್ನ ಈ ಕಾವ್ಯದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಸಾವು ಅಂತಕ್ಕಂಥದ್ದು ಅಥವಾ ಮನುಷ್ಯನ ಜೀವನ ಅಂತಕ್ಕಂಥದ್ದು ಅಥವಾ ಮನುಷ್ಯನ ಜೀವ ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆ, ಅದು ಯಾವಾಗ ಬೇಕಾದರೂ ಹೊಡೆದೋಗ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ. ಹಾಗೇನೆ ಆದಿಪುರಾಣವು ಜೈನ ಧರ್ಮದ ಮೊದಲ ತೀರ್ಥಂಕರನಾದ ಆದಿನಾಥನ ಕಥೆಯನ್ನ ಹೊಂದಿದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆದಿನಾಥನನ್ನ ನಾವು ಆದಿನಾಥ, ಪುರುದೇವ ಅಥವಾ ಇಲ್ಲಿ ಋಷಭನಾಥ ಅಂತನೂ ಕೂಡ ಕರಿತಾ ಹೋಗ್ತೀವಿ. ಹಾಗಾಗಿ ಪ್ರಸ್ತುತ ಕಾವ್ಯ ಭಾಗವನ್ನ ಆದಿಪುರಾಣ ಕಾವ್ಯ ಭಾಗದ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಯಾಕೆಂತಂದ್ರೆ ಈ ಸಾಲುಗಳನ್ನ ನೀವು ಮರೆಯಬಾರ್ದು. ಭಾವಾರ್ಥವನ್ನ ಕೇಳಿ, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿ. ಈ ಕಾವ್ಯ ಭಾಗವನ್ನು, ಈ ಸಾಲನ್ನ ಮರಿಬಾರ್ದು. ಪ್ರಸ್ತುತ ಈ ಕಾವ್ಯ ಭಾಗವನ್ನು ಆದಿಪುರಾಣ ಕಾವ್ಯದ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಎನ್ನುವಂತಹ ಸಾಲುಗಳನ್ನ ಬರಿಬೇಕು ಅಂತ ಹೇಳ್ತಾ, ಈಗ ಪಾತ್ರ ಪರಿಚಯವನ್ನ ಗಮನಿಸ್ತಾ ಹೋಗೋಣ. ದೇವೇಂದ್ರ, ಆದಿನಾಥ ಅಥವಾ ಋಷಭನಾಥ, ಹಾಗೇನೆ ನೀಲಾಂಜನೆ, ಇವಿಷ್ಟು ಪಾತ್ರಗಳು, ಒಂದು 3 ಪಾತ್ರಗಳು ಬರ್ತವೆ ಅಂತಕ್ಕಂಥದ್ದು. ಇಲ್ಲಿ ಹಿನ್ನೆಲೆ ಏನು ಹಾಗಾದ್ರೆ ಅಂತ ಗಮನಿಸಿದಾದ್ರೆ, ನೋಡಿ, ದೇವೇಂದ್ರನಿಗೆ ತನ್ನ ಅವಧಿ ಜ್ಞಾನದಿಂದ ಆದಿನಾಥನಿಗೆ, ಇನ್ನೇನು ಆದಿನಾಥ ಸಾವನ್ನಪ್ತಾನೆ ಅಥವಾ ಆದಿನಾಥನಿಗೆ ಸಾವು ಸನ್ನಿಹಿತವಾಗಿದೆ, ಅವನ ಸಾವು ಇನ್ನೇನು ಹತ್ತಿರ ಇದೆ ಅನ್ನೋದು ವಿಚಾರ ಗೊತ್ತಾಗುತ್ತೆ. ಆ ಗೊತ್ತಾದಂತ ಸಂದರ್ಭದಲ್ಲಿ ಅವನು ಸಾಯುವಂತಹ ಹಂತದಲ್ಲಿದ್ದಾನೆ. ಅವನಿಗೆ ಏನಾದ್ರೂ ಒಂದು ಮನೋರಂಜನೆಯನ್ನ ಕೊಡ್ಬೇಕು, ಅವನನ್ನ ಸಂತೋಷವಾಗಿ ಇಡಬೇಕು ಅಂತ ಹೇಳಿ ಇಂದ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಒಂದು ಇಲ್ಲಿ ಪ್ರದರ್ಶನವನ್ನ ಮಾಡೋಣ ಅಂತ ಹೇಳಿ ದೇವತೆಗಳನ್ನ, ಹಾಗೆ ತನ್ನ ದೇವಲೋಕದಲ್ಲಿರ್ತಕ್ಕಂತಹ ದೇವತೆಗಳನ್ನ, ನರ್ತಕಿಯರನ್ನ ಎಲ್ಲರನ್ನು ಕರ್ಕೊಂಡು ಅಯೋಧ್ಯೆಯನ್ನ ಆಳ್ತಾ ಇರ್ತಕ್ಕಂತಹ ಋಷಭನಾಥ ಅಥವಾ ಆದಿನಾಥನ ಬಳಿಗೆ, ಅವನ ಅರಮನೆಗೆ ಬರ್ತಾನೆ. ಆ ಅರಮನೆಗೆ ಬಂದು ದೇವೇಂದ್ರ ಆದಿನಾಥನನ್ನ ಕೇಳ್ಕೊಳ್ತಾನೆ, ನಾನು ನಿನ್ನಲ್ಲಿ ಇರ್ತಕ್ಕಂತಹ ಅತೀಯ ಅಥವಾ ಇಲ್ಲಿ ತುಂಬಾ ಭಕ್ತಿ ಇರೋದ್ರಿಂದ ನಿನ್ನ ಭಕ್ತಿಗೆ ಮೆಚ್ಚಿ ನಾನಿಲ್ಲಿ ಬಂದಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಒಂದು ನೃತ್ಯ ಪ್ರದರ್ಶನವನ್ನ ಮಾಡಿಸ್ತೇನೆ ಅಂತ ಕೇಳ್ತಾನೆ. ನಾನು ನಿಮ್ಮ ಮುಂದೆ ಒಂದು ನೃತ್ಯ ಪ್ರದರ್ಶನವನ್ನ ಮಾಡಿಸ್ಬೇಕು, ಅದಕ್ಕೆ ನೀವು ಅನುಮತಿಯನ್ನ ಕೊಡ್ಬೇಕು, ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಆದಿನಾಥನನ್ನ ದೇವೇಂದ್ರ ಕೇಳಿದಾಗ, ಆಗ ಆದಿನಾಥ ಹೇಳ್ತಾನೆ, ಸರಿ ಆಯ್ತು ಅಂತ ಹೇಳಿ. ಆಗ ಹೇಳಿದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಅವನು ಆಲ್ರೆಡಿ ಇಲ್ಲಿ ಇಂದ್ರ ದೇವತೆಗಳ ಜೊತೆ ದೇವತೆಗಳನ್ನ ಮತ್ತೆ ಇಲ್ಲಿ ನರ್ತಕಿಯರನ್ನ ಎಲ್ಲರನ್ನು ಕರ್ಕೊಂಡು ಅಯೋಧ್ಯೆಯ ಆದಿನಾಥನ ಅರಮನೆಗೆ ಬಂದಿರತಕ್ಕಂತಹ ಒಂದು ವಿಚಾರವನ್ನ ನಾವು ಮರಿಬಾರ್ದು. ಸರಿ, ಇದೆಲ್ಲ ಆದ್ಮೇಲೆ ಆದಿನಾಥ ಅವಕಾಶವನ್ನ ಕೊಡ್ತಾನೆ. ಕೊಟ್ಟಾದ್ಮೇಲೆ ಇಡೀ ಆ ರಾಜಸಭೆಯಲ್ಲಿ
ಇಡೀ ಆ ಒಂದು ದರ್ಬಾರಿನಲ್ಲಿ ನುಲಿ ಆ, ಋಷಭನಾಥನ ಅಥವಾ ಆದಿನಾಥನ 100 ಜನ ಮಕ್ಕಳು. ಹಾಗಾದ್ರೆ ಭರತ ಬಾಹುಬಲಿ ಆದಿಯಾಗಿ ಅಂದ್ರೆ ಭರತ ಬಾಹುಬಲಿಯನ್ನು ಸೇರಿ ಅಲ್ಲಿ ಅವನಿಗೆ 100 ಜನ ಮಕ್ಕಳಿರ್ತಾರ. 100 ಜನ ಮಕ್ಕಳು, ಮಾನವರು, ದೇವತೆಗಳು, ನರ್ತಕಿಯರು ಎಲ್ಲರೂ ಕೂಡ ಮೆರೆದಿದ್ದಾರೆ ಈ ರಾಜಸಭೆಯಲ್ಲಿ. ಈಗ ನೀಲಾಂಜನೆ ನರ್ತನವನ್ನ ಮಾಡ್ತಾಳೆ. ಅಲ್ಲಿ ಆ ನರ್ತನ ಅಥವಾ ನೃತ್ಯ ಎಷ್ಟರ ಮಟ್ಟಿಗೆ ಅದ್ಭುತವಾಗಿರ್ತದೆ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಸರ್, ಹಾಗಾದ್ರೆ ನೀಲಾಂಜನೆ ಯಾರು? ನೀಲಾಂಜನೆ ಇಲ್ಲಿ ದೇವಲೋಕದ ಅಪ್ಸರ ನೃತ್ಯಗಾರತಿ ಅಂತ. ದೇವಲೋಕದ ಅಪ್ಸರೆ ಅವಳು ನರ್ತಕಿ. ಹಾಗೇನೆ ಇಂದ್ರನ ಮೆಚ್ಚಿನ ನರ್ತಕಿ ನೀಲಾಂಜನೆ ಅಂತ ಹೇಳ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಆ ಎಷ್ಟರ ಮಟ್ಟಿಗೆ ಅವಳು ಎಷ್ಟು ಅದ್ಭುತವಾಗಿ ಇಲ್ಲಿ ನರ್ತನವನ್ನ ಮಾಡ್ತಾಳೆ ಅಂತಕ್ಕಂಥದ್ದು. ಆ ನರ್ತನವನ್ನ ನೋಡ್ತಾ 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 ಆದಿನಾಥನಿಗೆ ಯಾವ ರೀತಿ ವೈರಾಗ್ಯ ಮೂಡುತ್ತೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈಗ ಆದಿನಾಥನ ರಾಜಸಭೆಯಲ್ಲಿ ನೀಲಾಂಜನೆ ತನ್ನ ನರ್ತನವನ್ನ ಮಾಡ್ತಾ ಇದ್ದಾಳೆ, ತನ್ನ ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದಾಳೆ. ಯಾವ ರೀತಿ ಅಂತಂದ್ರೆ ನೋಡಿ, ಅಮರ ನೀಲಾಂಜನೆಯು ತೊಟ್ಟಿರುವಂತಹ ವಸ್ತ್ರಗಳು ಎಷ್ಟರ ಮಟ್ಟಿಗೆ ಅಂತಂದ್ರೆ ರಾಜರು ತೊಡುವಂತಹ ವಸ್ತ್ರಗಳನ್ನ ತೊಟ್ಟಿದ್ದಾಳೆ ನೋಡಿ. ಆಭರಣಗಳು, ಅವಳು ಹಾಕಿರ್ತಕ್ಕಂತಹ ಮಾಲೆ ಆಡಂಬರದಿಂದ ಕೂಡಿರ್ತಕ್ಕಂಥದ್ದು. ಅದು ವೈಭವ ಪೂರಿತವಾಗಿ ಕೂಡಿರ್ತಕ್ಕಂತಹ ವಸ್ತ್ರ, ವೈಡೂರ್ಯ, ಹಾಗೇನೆ ಆ ಹಾರಗಳು. ಹಾಗೇನೆ ಅವಳ ಹಾಕಿರ್ತಕ್ಕಂತಹ ಈ ಬಟ್ಟೆಗಳಿವೆಯಲ್ಲ, ಆ ವಸ್ತ್ರಗಳಿವೆ, ಅವಳ ರೂಪನ್ನ ಇನ್ನೂ ಹೆಚ್ಚಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಅವಳ ಆಲ್ರೆಡಿ ಸೌಂದರ್ಯದ ಅಧಿದೇವತೆ ಆಗಿದ್ದಾಳೆ ಯಾರು? ನೀಲಾಂಜನೆ. ಆದ್ರೆ ಈ ವಸ್ತ್ರಗಳು ಅವಳ ರೂಪವನ್ನ ಇನ್ನೂ ಹೆಚ್ಚಿಸ್ತಾ ಇದ್ದಾವೆ. ಇದನ್ನ ಹೊಗಳಲು ಧರಣೇಂದ್ರನಿಗೂ ಇಲ್ಲಿ ಸಾಧ್ಯವಾಗ್ತಲ್ಲ, ಅಸಾಧ್ಯವಾದ ಅಷ್ಟರ ಮಟ್ಟಿಗೆ ಅವಳ ವಸ್ತ್ರ, ಅವಳು ವಸ್ತ್ರವನ್ನ ತೊಟ್ಟು, ಆಭರಣವನ್ನ ತೊಟ್ಟು ಸೌಂದರ್ಯ ಭೂಷಿತಳಾಗಿ ಈ ಅಮರ ನೀಲಾಂಜನೆ ನೃತ್ಯವನ್ನ ಮಾಡ್ತಾ ಇದ್ದಾಳೆ. ಹೀಗೆ ಅಲ್ಲಿ ನುಡಿಸ್ತಾ ಇರ್ತಕ್ಕಂತಹ ಮಧುರ ಗೀತೆಗಳು, ವಾದ್ಯ, ನೃತ್ಯ, ಇಲ್ಲಿ ಲೀಲೆಯು ನೀಲಾಂಜನೆಯಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ನುಡಿಸ್ತಾ ಇರ್ತಕ್ಕಂಥ ವಾದ್ಯಗೋಷ್ಠಿ ಇರ್ಬೋದು, ವಾದ್ಯಗಳಿರ್ಬೋದು, ಓಲಗಗಳಿರ್ಬೋದು, ಅವುಗಳ ಇದು ಧ್ವನಿಗೆ ತಕ್ಕ ಹಾಗೆ ನರ್ತನವನ್ನ ಮಾಡ್ತಾ ಇದ್ದಾಳೆ. ಇದಕ್ಕೆ ನೀಲಾಂಜನೆಯನ್ನ ಬಿಟ್ರೆ ಯಾರ ಕೈಲಿಂದನೂ ಕೂಡ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ. ಇವಳು ಸಾಮಾನ್ಯ ನರ್ತಕಿಯಲ್ಲ. ಯಾಕೆಂತಂದ್ರೆ ದೇವತಾ ಅಪ್ಸರ, ಇಲ್ಲಿ ಅಪ್ಸರೆ ನರ್ತಕಿ. ಇವಳು ದೇವತಾ ಅಪ್ಸರೆಯ ನರ್ತಕಿ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇವಳು ಗಣಕಿಯರಲ್ಲೇ ಶ್ರೇಷ್ಠಳಾಗಿರ್ತಕ್ಕಂಥವಳು. ನರ್ತನ ವಿದ್ಯೆಯಲ್ಲಿ ನೀಲಾಂಜನೆಯು ದೇವೇಂದ್ರನ ಕೈಯಿಂದ ಪ್ರತಿನಿತ್ಯವೂ ಮೆಚ್ಚುಗೆಯನ್ನ ಪಡ್ಕೊಳ್ತಾ ಇದ್ಲು. ಯಾಕೆಂದ್ರೆ ದೇವೇಂದ್ರನ ಕೈಯಿಂದ ಹೊಗಳಿಸ್ಕೊಳ್ತಾ ಇದ್ಲು. ಅಂತಹ ಅದ್ಭುತವಾಗಿರ್ತಕ್ಕಂತಹ ನರ್ತಕಿ ಯಾರಪ್ಪ ಅಂತಂದ್ರೆ ನೀಲಾಂಜನೆ. ಹಾಗೇನೆ ನೀಲಾಂಜನೆ ಹೇಗೆ ಆ ಸಭಿಕರ ಅಂತರಂಗವನ್ನ ಯಾವ ರೀತಿ ಪ್ರವೇಶಿಸ್ತಾಳೆ ಅಂತಂದ್ರೆ, ಅಲ್ಲಿ ನೋಡ್ತಾ ಇರ್ತಕ್ಕಂತಹ ವೀಕ್ಷಕರಿದ್ದಾರಲ್ಲ, ಆ ಸಭಿಕರಿದ್ದಾರಲ್ಲ, ಆ ಸಭಿಕರನ್ನ ಅವರ ಅಂತರಂಗವನ್ನ, ಅವರ ಮನಸ್ಸನ್ನ ಯಾವ ರೀತಿ ಪ್ರವೇಶ ಮಾಡ್ತಾಳೆ ಅಂತಂದ್ರೆ, ಕಾಮನ ಬಿಲ್ಲಿಗಿಂತ ಇಲ್ಲಿ ಹರಿತವಾದಂತಹ ಮನ್ಮಥನ ಹೂವಿನ ಬಾಣವು ಬದುಕಿ ಬಂದಿತ್ತು ಎನ್ನುವಂತೆ. ಇಲ್ಲಿ ಕಾಮನನ ಹೂವಿನ ಬಾಣವು ಬದುಕಿ ಬಂದಿತು ಎನ್ನುವಂತೆ ರಾಜಸಭೆಯಲ್ಲಿ ರಾಜಸಭೆಯಲ್ಲಿ ಇರ್ತಕ್ಕಂತಹ ಸಕಲ ಜನರ ಅಂತರಂಗವನ್ನ, ಅವರ ಮನಸ್ಸನ್ನ ಮಿಂಚಿನಂತೆ ಪ್ರವೇಶಿಸಿ ಇವಳು ಆ ರಂಗದಲ್ಲಿ ಬಂದ್ಲು ಅಂತಕ್ಕಂಥದ್ದು. ಆ ವೇದಿಕೆಯ ಮೇಲೆ ಬಂದು ನರ್ತಿಸ್ತಾ ಇದ್ದಾಳೆ. ಅಂದ್ರೆ ಅವಳು ಬಂದ ತಕ್ಷಣನೇ ಇಡೀ ಅವಳೇನಪ್ಪ ಅಂದ್ರೆ ಎಲ್ಲರ ಮನಸ್ಸು ಒಳಗಡೆ ಹೋಗಿ, ಅಂದ್ರೆ ಮಿಂಚಿದಂತೆ ಎಲ್ಲರ ಮನಸ್ಸಿನ ಒಳಗಡೆ ಹೋಗಿ ಆನಂತರ ವೇದಿಕೆಗೆ ಬಂದ್ಲು ಅನ್ನೋ ರೀತಿಯಲ್ಲಿ ಕವಿ ಅದ್ಭುತವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ನೀಲಾಂಜನೆಯು ನವರಸಗಳು ರಂಗದ ಮೇಲೆ ವ್ಯಾಪಿಸಿ ಇಡೀ ಆ ವೇದಿಕೆಯ ಮೇಲೆ ರಾಜಸಭೆಯಲ್ಲಿ ನವರಸಗಳು ಕೂಡಿದವಳಂತೆ ಅವಳ ನರ್ತನದಲ್ಲಿ. ಹಾಗೇನೆ ಒಂದೊಂದು ಭಂಗಿಯಲ್ಲಿಯೂ ನವರಸಗಳನ್ನ
ಇಲ್ಲಿ ನರ್ತಿಸುತ್ತಾ ಅವಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಲತೆಯಂತೆ ಅಂದ್ರೆ ತೆರೆಯ ಮರೆಯಲ್ಲಿ ನಿಂತು ಎಲ್ಲೋ ಒಂದ್ ಕಡೆ ನೀಲಾಂಜನೆ ಮೋಡದ ಮರೆಯಲ್ಲಿರುವಂತಹ ಮಿಂಚಿನಂತೆ ಮಾಯವಾಗ್ತಾಳೆ, ಮತ್ತೆ ಬರ್ತಾಳೆ. ಆ ರೀತಿಯಲ್ಲಿ ಮಿಂಚಿನ ಬಳ್ಳಿಯಂತೆ ನೀಲಾಂಜನೆ ನಟಿಸ್ತಾ ಇದ್ದಾಳೆ ಆ ರಾಜಸಭೆಯಲ್ಲಿ. ಹಾಗೆ ಮುಂದುವರೆದಂತೆ ತೆರೆಯ ನೇಳದೆ ಕೂಡಲೇ ಕಾಮನು ತನ್ನ ಬಾಣಗಳನ್ನ ಬಿಡಲು ಸಿದ್ಧನಾದನು ಎಂಬಂತೆ ಅವಳು ಎಲ್ಲೋ ಒಂದ್ ಕಡೆ ಅದ್ಭುತವಾಗಿ ನರ್ತನವನ್ನ ಮಾಡ್ತಾ ಸಭಿಕರಿಗೆ ಹೂವುಗಳನ್ನ ಅರ್ಪಿಸುತ್ತಾ ನರ್ತಿಸ್ತಾ ಇದ್ದಾಳೆ. ಹಾಗೇನೆ ಆ ಸಭೆಯಲ್ಲಿರ್ತಕ್ಕಂತಹ ಕೀರ್ತಿಶಾಲಿಗಳಾದಂತಹ ಅರಸರು ಆ ನೃತ್ಯವನ್ನ ನೋಡುತ್ತಿದ್ದಾರೆ. ಆ ಸಭೆಯಲ್ಲಿ ಅರಸರು, ಮಾನವರು, ದೇವತೆಗಳು ಎಲ್ಲರೂ ಕೂಡ ನೆರೆದಿದ್ದಾರೆ. ಆ ಅರಸರು ಅವಳ ನೃತ್ಯವನ್ನ ನೋಡ್ತಾ ನೀಲಾಂಜನೆಯ ಪ್ರತಿಬಿಂಬ ಅರಸರು ತೊಟ್ಟಿರ್ತಕ್ಕಂತಹ ಮಣಿ ಮುಕುಟಗಳಲ್ಲಿ, ವಸ್ತ್ರಗಳಲ್ಲಿ, ಆ ವಸ್ತ್ರದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಕನ್ನಡಿಗಳಲ್ಲಿ ಅವಳ ಮುಖ ಕಾಣಿಸ್ತಾ ಇದೆ. ಅವರ ಬಟ್ಟೆಗಳಲ್ಲಿ ಅವಳ ಪ್ರತಿಬಿಂಬ ಕಾಣಿಸ್ತಾ ಇದೆ. ಅವ್ರು ತೊಟ್ಟಿರ್ತಕ್ಕಂಥ ಮಣಿಹಾರಗಳಲ್ಲಿ ಆ ಇಲ್ಲಿ ನೀಲಾಂಜನೆಯ ಆ ಕಾಂತಿಯ ಪ್ರತಿಬಿಂಬ ಕಾಣಿಸ್ತಾ ಇದೆ. ಹಾಗೆ ಅರಸರ ಮನಸ್ಸನ್ನ ಒಕ್ಕಿದಂತೆ ರಂಗಮಂಟಪದ ಮೇಲೆ ನೀಲಾಂಜನೆಯ ಸೋಗೈಸಿದಳು. ಹಾಗೆನೆ ಅಲಂಕಾರ ಭೂಷಿತಳಾಗಿ ಚೆನ್ನಾಗಿ ಅಲ್ಲಿ ಕುಣಿಯುತ್ತಿದ್ದಾಳೆ, ಕಾಣಿಸ್ತಾ ಇದ್ದಾಳೆ. ಯಾರು? ಇಲ್ಲಿ ನೀಲಾಂಜನೆ. ಯಾಕೆಂತಂದ್ರೆ ಅವಳ ಮುಖ ಅವಳ ಪ್ರತಿಬಿಂಬ ಇಡೀ ಅರಸರ ವಸ್ತ್ರಗಳು, ಅವರ ಆಭರಣಗಳು, ತೊಟ್ಟಿರ್ತಕ್ಕಂಥ ಆಭರಣಗಳಲ್ಲಿ ಕಾಣಿಸ್ತಾ ಇತ್ತು ಅಂತಕ್ಕಂಥದ್ದು. ಹಾಗೇನೆ ನೀಲಾಂಜನೆಯು ಇಲ್ಲಿ ರಸಭಾವಗಳ ಅಭಿನಯವು ಹೊಸದೋ ಅಥವಾ ರಂಗ ಪ್ರವೇಶವು ಹೊಸದೋ ಅಥವಾ ಅವಳ ವಲನಗಳು ಹೊಸದವೋ ಎನ್ನುವ ರೀತಿಯಲ್ಲಿ ಇಲ್ಲಿ ನಾಟ್ಯವನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಇವಳು ಎಲ್ಲವೂ ಹೊಸದರ ರೀತಿಯಲ್ಲಿಯೇ ಆ ಕ್ಷಣದಲ್ಲಿ ನಟಿಸ್ತಾ ಇದ್ದಾಳೆ. ಯಾಕೆಂತಂದ್ರೆ ಆ ರೀತಿಯಾದಂತಹ ಭಂಗಿ, ಆ ರೀತಿಯಾದಂತಹ ಶೈಲಿಯಲ್ಲಿ ಯಾವಾಗ್ಲೂ ಕೂಡ ಅವಳು ನರ್ತನವನ್ನ ಮಾಡಿಲ್ಲ. ಆದ್ರೆ ಈ ವೇದಿಕೆಯಲ್ಲಿ ಪ್ರತಿಯೊಂದು ಭಂಗಿಯಲ್ಲಿಯೂ ಹೊಸತನವನ್ನ ತೋರಿಸ್ತಾ ಇದ್ದಾಳೆ ನೀಲಾಂಜನೆ. ಹಾಗೆ ನೀಲಾಂಜನೆಯು ನವರಸಗಳು ಮಿಶ್ರಣ ಮಾಡಿದಂತೆ ತನ್ನ ನೃತ್ಯವನ್ನ ಪ್ರದರ್ಶನ ಮಾಡುತ್ತಿದ್ದಾಳೆ. ಭಾವ, ಅನುಭಾವ ಮತ್ತು ವಿಭಾಗದಲ್ಲಿ ಅವಳು ರಸದ ಅಭಿನಯವನ್ನ ಆಲೋಚಿಸಿದಂತಹ ಅಲ್ಲಿ ಆದಿದೇವ ಆಗಿರ್ಬೋದು, ಹಾಗೇನೆ ದೇವೇಂದ್ರ ಆಗಿರ್ಬೋದು, ಅವರ ಮನಸ್ಸಿಗೂ ತಿಳಿಯದ ರೀತಿಯಲ್ಲಿ ಅಸಾಧ್ಯವಾಗಿ ಇವಳು ನೀಲಾಂಜನೆ ನರ್ತನವನ್ನ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೋಡಿ, ನಗೆ ಮುಖದ ನೀಲಾಂಜನೆಯು ನೃತ್ಯದಲ್ಲಿ ಎಷ್ಟು ಪರಿಣತಿಯನ್ನು ಹೊಂದಿದ್ದಾಳೆ ಅಂತ ಅಂದ್ರೆ, ಹೆಸರು ತಿಳಿಯದಷ್ಟು ವೈವಿಧ್ಯವುಳ್ಳಂತಹ ಅಮರ ಓಲಗದ ಧ್ವನಿಗಳು, ಎಷ್ಟೊಂದು ಓಲಗಗಳು ಧ್ವನಿಯನ್ನ ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೇನೆ ಒಂದ್ ಸ್ವಲ್ಪನೂ ಕೂಡ ತೊಡರದೆ, ತಪ್ಪನ್ನ ಮಾಡದೆ, ಸ್ವಲ್ಪವೂ ಆಯಾಸವನ್ನ ಪಡದೆ ಅವಳು ಬಣ್ಣದ ಮಣಿ ಸರವನ್ನ ತೆಗೆದಂತೆ ನೀಲಾಂಜನೆಯು ವರ್ಣಗಳು, ಸ್ವರಗಳು ಸೋಗೈಸಿದವು. ಹಾಗೆನೆ ಆ ರೀತಿ ನಟಿಸ್ತಾ ಇದ್ದಾಳೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಮಣಿಯಿಂದ ಇಲ್ಲ ಒಂದ್ ಕಡೆ ಮಣಿಸರವನ್ನ ತೆಗೆದಂತೆ, ಕತ್ತಿನಿಂದ ಮಣಿಸರವನ್ನ ತೆಗೆದಂತೆ ಲೀಲಾಜಾಲವಾಗಿ ಇವಳು ನರ್ತನವನ್ನ ಮಾಡ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನೀಲಾಂಜನೆಯು ವಾದಕರ ವಾದನಕ್ಕೆ ತಕ್ಕಂತೆ ತನ್ನ ಹುಬ್ಬುಗಳನ್ನ ಕುಣಿಸುತ್ತಾ, ತನ್ನ ಕಣ್ಣಿನ ಹುಬ್ಬುಗಳನ್ನ ಕುಣಿಸ್ತಾ ಸುಂದರವಾದಂತ ಕಟಾಕ್ಷಮಾಲೆಯ ಪಸರಸವೋ ಇಲ್ಲಿ ಹೊಸ ಬೆಳದಿಂಗಳು ದಿಕ್ಕು ದಿಕ್ಕಿಗೆ ಅರಳಿದಂತೆ ತಾವರೆಯ ವನವು ಅರಳಿಸಿ ಎಲ್ಲ ಒಂದ್ ಕಡೆ ಪ್ರಕಾಶಮಾನವಾದಂತಹ ಬೆಳಕನ್ನ ಬಿಟ್ಟಂತೆ ಕಾಣಿಸ್ತಾ ಇದೆ ಅವಳ ಇಲ್ಲಿ ಹುಬ್ಬಿನ ನರ್ತನ. ಹಾಗೇನೆ ರಾಜ್ಯಸಭೆಯಲ್ಲಿ ನೆರಳಿರ್ತಕ್ಕಂತಹ ಮಾನವರು, ದೇವತೆಗಳು ಅವರು ಕಣ್ರೆಪ್ಪೆಯನ್ನ ಮುಚ್ಚದಂತೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳ ನರ್ತನವನ್ನು ನೋಡ್ತಾ ಇದ್ದಾರೆ. ಅವಳ ವಿಲಾಸವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನೋಡುವ ನೋಟಕರು
ಅಥವಾ ವೀಕ್ಷಕರು ಕಾಮನೆಂಬ ಮದ್ದಾನೆ ತನ್ನ ಕೋಡನ್ನ ಕಾಣಿಸಿ ಹಿಡಿದೆಳೆದಳೋ ಅಥವಾ ಹಿಡಿದೆಳೆದನೋ ಎನ್ನುವಂತೆ ನೀಲಾಂಜನೆಯು ನರ್ತಿಸುತ್ತಾ ಅಲ್ಲಿ ಎಲ್ಲೋ ಒಂದ್ ಕಡೆ ರಂಜಿಸ್ತಾ ಇದ್ದಾಳೆ ಇಡೀ ವೇದಿಕೆಯನ್ನ ಅಂತಕ್ಕಂಥದ್ದು. ಹಾಗೇನೆ ನೋಡುಗರ ಮನಸ್ಸನ್ನ ಸೂರೆಗೊಳಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು. ನೋಡುಗರ ಮನಸ್ಸು ಎಲ್ಲೋ ಒಂದ್ ಕಡೆ ಎಲ್ಲರೂ ಕಳೆದೋಗಿದ್ದಾರೆ, ಅಷ್ಟರ ಮಟ್ಟಿಗೆ ಅವಳು ನರ್ತನವನ್ನ ಮಾಡ್ತಾ ಇದ್ದಾಳೆ. ಹಾಗೇನೆ ನೀಲಾಂಜನೆ ಪ್ರೇಕ್ಷಕರ ನೋಟಕ್ಕೆ ಎಲ್ಲಿಯೂ ಕೂಡ ರಸಭಂಗವಾಗದಂತೆ ನರ್ತಿಸ್ತಾ ಇದ್ದಾಳೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಅವಳ ಈ ನರ್ತನ ಇದೆಯಲ್ಲ ನೋಡುಗರನ್ನ ಮತ್ತೇರಿಸುವಂತ ರೀತಿಯಲ್ಲಿ ಮಾಡ್ತಾ ಇತ್ತು ಅಂತಕ್ಕಂಥದ್ದು. ಅಮಲೇರಿಸುವ ಔಷಧವನ್ನ ಹಿಗ್ಗಿಸಿ ರೂಪುಗೊಳಿಸುವುದೇ ಇವಳ ನಾಟ್ಯ ಎಂಬಂತೆ ಅಲ್ಲಿ ಮೆರೆಯುತ್ತಿದ್ದಾಳೆ. ಆ ನೀಲಾಂಜನೆ ಪ್ರೀತಿಯಿಂದ ಅಕ್ಕರೆಯಿಂದ ನೋಡುವ ನೋಟದಲ್ಲಿ ವೀಕ್ಷಕರಿಗೆ ಎಲ್ಲೋ ಒಂದ್ ಕಡೆ ಬೇಸರವಾಗದಂತೆ ನಟನೆಯನ್ನ ಮಾಡ್ತಾ ಇದ್ಲು ಅಥವಾ ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ಲು ಅಂತಕ್ಕಂಥದ್ದು. ಹಾಗೆ ನೀಲಾಂಜನೆಯು ಈ ಪ್ರದರ್ಶನದ ಕೈಗಳು, ಆ ಹೆಜ್ಜೆಗಳು, ಹಾಗೇನೆ ತಾಳಕ್ಕೆ ತಕ್ಕ ಹಾಗೆ ಅಲ್ಲಿ ನರ್ತನವನ್ನ ಮಾಡ್ತಾ ವೈಚಿತ್ರ್ಯಗಳನ್ನ ಹಾಗೂ ಚಲನೆಯ ವೈವಿಧ್ಯಗಳನ್ನ, ಅವಳು ತಿರುಗುವಿಕೆಯಾಗಿರ್ಬೋದು, ದೇವತೆಗಳು ಕೂಡ ಮೆಚ್ಕೊಳ್ತಾ ಇದಾರೆ. ಅವಳು ಕೈಯನ್ನ ಆಡಿಸ್ತಕ್ಕಂಥದ್ದಿರ್ಬೋದು, ಹೆಜ್ಜೆಯನ್ನ ಇಡ್ತಕ್ಕಂಥದ್ದಿರ್ಬೋದು, ತಿರುಗುವಿಕೆ ಇರ್ಬೋದು, ಇವನ್ನೆಲ್ಲ ನೋಡಿ ದೇವತೆಗಳು ಮೆಚ್ಚಿಕೊಂಡು ಓ ಅಂತ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಆ ನೀಲಾಂಜನೆ ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಅವಳ ನಾಟ್ಯಕ್ಕೆ ದೇವತೆಗಳು ಕೂಡ ಮೆಚ್ಕೊಳ್ತಾ ಇದಾರೆ ಅಂತಕ್ಕಂಥದ್ದು. ಹೀಗೆ ಅವಳು ಇನ್ನೊಂದ್ ಕಡೆ ಆ ಲತೆಯಂತೆ ಕೋಮಲವಾಗಿದ್ದಾಳೆ ಅಂತಕ್ಕಂಥದ್ದು. ಮರವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಆ ಲತೆಯಂತೆ ಕೋಮಲೆಯಂತೆ ಇದ್ದಾಳೆ. ಹಾಗೇನೆ ನೀಲಾಂಜನೆಯ ಆಯಸ್ಸು ಅಲ್ಲಿಗೆ ಇನ್ನೇನ್ ನರ್ತನವನ್ನ ಮಾಡ್ತಾ ಇದ್ದಾಳೆ. ಅವಳ ಆಯಸ್ಸು ಮುಗಿಯಿತು ಆದ ಕಾರಣ ಮಿಂಚಿನಂತೆ ತಟಕ್ಕನೆ ಆ ದೇವಕಾಮಿನಿ ಎಂತೆ ಇದ್ದಂತಹ ನೀಲಾಂಜನೆಯು ರಂಗಮಂಟಪದಲ್ಲಿ ಇದ್ದಕ್ಕಿದ್ದ ಹಾಗೆ ಅದೃಶ್ಯಳಾಗ್ತಾಳೆ. ಅಂದ್ರೆ ಅವಳ ಆಯಸ್ಸಲ್ಲಿಗೆ ಮುಗಿಯುತ್ತೆ, ಅವಳು ಸಾವನ್ನಪ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಇದನ್ನ ತಿಳಿದಂತಹ ದೇವೇಂದ್ರನು ಅಥವಾ ಇಂದ್ರನು ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಸಭಿಕರಿಗೆ ರಸಭಂಗವಾಗಬಾರದು ಅಥವಾ ರಸಾಸ್ವಾದನೆಗೆ ಎಲ್ಲಿಯೂ ಬರಬಾರದು ಅಂತ ಹೆದರಿ ಅವನು ಏನ್ ಮಾಡ್ತಾನೆ, ಮತ್ತೊಂದು ಪಾತ್ರವನ್ನ ಅಲ್ಲಿ ಸೃಷ್ಟಿ ಮಾಡ್ತಾನೆ ಇಲ್ಲಿ ದೇವೇಂದ್ರ. ಏಕೆಂತಂದ್ರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಸಭಿಕರಿಗೆ ರಸಭಂಗ ಆಗ್ಬಾರ್ದು, ಅಯ್ಯೋ ಇನ್ನೆಲ್ಲಿ ರಸಭಂಗ ಆಗ್ಬಿಡುತ್ತೋ ಅಂತ ಹೆದರಿ ಮತ್ತೊಂದು ಪಾತ್ರವನ್ನ ಸೃಷ್ಟಿಸ್ತಾನೆ. ಆಗ ಅಲ್ಲಿ ನೆರೆದಿರ್ತಕ್ಕಂತಹ ಸುರಾಸುರರು, ಮಾನವರು, ದೇವತೆಗಳು, ನರ್ತಕಿಯರು ಎಲ್ಲರೂ ಕೂಡ ಆ ಕ್ಷಣದಲ್ಲಿ ಇಲ್ಲಿ ಯಾರಿಗೂ ಕೂಡ ಅಲ್ಲಿ ಎಲ್ಲೋ ಒಂದ್ ಕಡೆ ನೀಲಾಂಜನೆ ಅದೃಶ್ಯಳಾದಲು, ಅವಳು ಸಾವನ್ನಪ್ಪದ್ಲು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿ ದೇವಾನುದೇವತೆಗಳು, ಮಾನವರು ನೀಲಾಂಜನೆಯೇ ಅಭಿನಯಿಸುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇರುತ್ತೆ. ಹಾಗೇನೆ ಆ ಸಭೆಯ ಕಣ್ಮನಗಳಿಂದ ಮೋಹಗೊಂಡು ತನ್ಮಯತೆಯಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೀಲಾಂಜನೇ ಅಂತ ನೋಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಆದಿದೇವ ಮಾತ್ರ, ಆದಿನಾಥನಿಗೆ ಮಾತ್ರ ನೀಲಾಂಜನೆ ವಿಗತ ಪ್ರಾಣಲಾದಳು ಅನ್ನೋದು ಗೊತ್ತಾಗುತ್ತೆ. ಆ ನಂತರ ಎಲ್ಲೋ ಒಂದ್ ಕಡೆ ಅವನು ವೈರಾಗ್ಯಕ್ಕೆ ಜಾರ್ತಕ್ಕಂಥದ್ದು. ಈ ದೇಹದ ಅನಿತ್ಯತೆಗಾಗಿ ಮರುಗಿ ಎಲ್ಲೋ ಒಂದ್ ಕಡೆ ವಿಸ್ಮಯ ಪಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಆದಿನಾಥನಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇಷ್ಟೇನೆ ಜೀವನ ಅಂತಕ್ಕಂಥದ್ದು. ನೀಲಾಂಜನೆಯ ಸಾವನ್ನ ಗಮನಿಸಿದಂತಹ ಆದಿನಾಥನು ಸುಂದರವಾದಂತಹ ಈ ನಾರಿ ರೂಪದ ಯಂತ್ರವು ನೋಡುತ್ತಿದ್ದಂತೆ ಕರಗಿ ಹೋಯಿತು ಅಂತ ಅವನಿಗೆ ವೈರಾಗ್ಯ ಮೂಡುತ್ತೆ. ಈ ಸಂಸಾರದ ಅನಿತ್ಯತೆಯು ಈಗಲೀಗಲೇ ತನ್ನ ಮನಸ್ಸಿಗೆ ನಾಟಿತು ಎಂದು ಆದಿನಾಥನು ಆ ಕ್ಷಣದಿಂದಲೇ ಈ ದೇಹದ ಅನಿತ್ಯತೆಯ ಅರಿವಾಗಿ ಅವನು ಸಂಸಾರದ ವಿಷಯ ಭೋಗ ವಿಲಾಸಗಳನ್ನ ಬಿಟ್ಟು ವೈರಾಗ್ಯ ತಾಳ್ತಾನೆ ಆದಿನಾಥ ಅಂತಕ್ಕಂಥದ್ದು. ಆ ನಂತರ ಆ ಆದಿನಾಥ ಯೋಚನೆ ಮಾಡ್ತಾನೆ, ಈ ದೇಹ, ರೂಪ, ವಿಭಾವ, ಯೌವನ, ಹಣ, ಸೌಭಾಗ್ಯ, ಆಯಸ್ಸು ಇವು
ಎಲ್ಲ ಒಂದ್ ಕಡೆ ಕುಡಿ ಮಿಂಚಿನ ಹೊಳಪು, ಮೋಡದ ನೆರಳು ಇದ್ದ ಹಾಗೆ ನೋಡಿ. ಈ ದೇಹ ಇದೆಯಲ್ಲ, ಈ ರೂಪ ಇದೆಯಲ್ಲ, ಈ ವಿಭಾವ ಇದೆಯಲ್ಲ, ಸೌಭಾಗ್ಯ, ಹಣ ಇವೆಲ್ಲ ಏನಪ್ಪಾ ಅಂದ್ರೆ ಕುಡಿ ಮಿಂಚಿನ ಹೊಳಪು ಇದ್ದ ಹಾಗೆ, ಮೋಡದ ನೆರಳಿದ್ದ ಹಾಗೆ, ಕಾಮನ ಬಿಲ್ಲಿದ್ದ ಹಾಗೆ ನೋಡಿ. ಈ ಸಾವು ಅಂತ, ಈ ಜೀವ ಅಂತಕ್ಕಂಥದ್ದೇ ಕುಡಿ ಮಿಂಚಿನ ಹೊಳಪು. ಮಿಂಚು ಬರುತ್ತೆ ಹೋಗುತ್ತೆ. ಮೋಡದ ನೆರಳು ಕ್ಷಣಿಕ. ಹಾಗೇನೆ ಕಾಮನ ಬಿಲ್ಲು ಕೂಡ ಕ್ಷಣಿಕವಾದದ್ದು. ಈ ರೀತಿ ಹೀಗಾಗಿ ಮನುಷ್ಯನ ಜೀವನ ಸುಖ ಭೋಗಗಳನ್ನೆಲ್ಲ ಬಿಟ್ಟು ವೈರಾಗ್ಯದ ಕಡೆಗೆ ವೈರಾಗ್ಯವನ್ನ ತಾಳಿರ್ತಕ್ಕಂಥ ಆದಿನಾಥ ಹೇಳ್ತಾನೆ, ಮನುಷ್ಯನ ಜೀವ ನೀರಿನ ಮೇಲಿರುವ ಗುಳ್ಳೆಯಂತೆ, ಅದು ಹೊಡೆದು ಹೋಗುತ್ತದೆ. ಈ ದೇಹ ನಶ್ವರವಾದದ್ದು, ಈ ದೇಹ ಶಾಶ್ವತವಲ್ಲ ಅಂತ ಆದಿನಾಥ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸೋದಾದ್ರೆ, ನೀಲಾಂಜನೆಯ ನೃತ್ಯ ಅಥವಾ ನೀಲಾಂಜನೆಯ ನರ್ತನವು ಆದಿನಾಥನಿಗೆ ಸುಖ ಭೋಗಗಳನ್ನ ಬಿಟ್ಟು ವೈರಾಗ್ಯ ತಾಳುವಂತೆ ಮಾಡುತ್ತೆ. ಅವನಿಗೆ ನಿಜವಾದ ಬದುಕಿನ ಅರ್ಥವನ್ನ ಮಾಡಿಕೊಡುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಪಂಪ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.